ಈ ಕಡೆಯಿಂದ ओम गं गं गणपतये नमो नमः ओम ऐं ह्रीं श्रीं क्लीं गं गं गणपतये सकल वरवरद जगं मेषमानाय निर्बीजाक्षमादिकाय प्रसादेन सर्वविघ्नफलसिद्ध्यर्थं लोककल्याणार्थं श्रीमते सिद्धिपुत्रसमेत निराधार महामूल गणपतये नमः गजाननाय विद्महे गौरीशाय धीमहि तन्नो दन्ति प्रचोदयात् ओम नमो भगवते महागणसम्मरा सम्मरा सर्वविघ्नातिं सर्वदोषनिवारय निवारय यादिं निवृन्दया सर्वग्रामे क्षेमा विरुद्धया रुद्धया आरोग्यं देहि मे भाग्यं देहि मे मम ग्रामे सर्वदा योगभाग्या देहि मे ओम फट् नमः महागणपतये नमो नमः हरिः ओम वनस्पते रसो वेदो गन्धाढ्यो धूपमुत्तम आग्नेयः सर्वदेवानां धूपोऽयं प्रतिमुच्यते धूपमाग्रापयामि महागणन्ताय स्वसुताय श्री वरवरद मूर्तये नमो नमः ओम ध्रुवन्ते राजा वरुणो ध्रुवन्ते वो बृहस्पतिः ध्रुवन्ते इन्द्राग्निश्चाराष्ट्रं धारयतां ध्रुवं ध्रुवं लक्ष्मीरमण गोविन्द जलपाद गोविन्द आञ्जनेय वरद गोविन्द हर नमः पार्वतीपते शिव शिव नमः पार्वतीपते ಇವತ್ತು ಬಿಳಿಕೆರೆಯಿಂದ ಮೂಕಿಕೆರೆಗೆ ಸಂಪರ್ಕಿಸತಕ್ಕಂಥ ಒಂದು PWD ರಸ್ತೆಗೆ CRF ಯೋಜನೆ ಅಡಿಯಲ್ಲಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ರಸ್ತೆ ಕಾಮಗಾರಿ ಗುದ್ದಿ ಪೂಜೆಯನ್ನು ನೆರವೇರಿಸಿದ್ದೇವೆ. ಇದು ಈ ಹಿಂದೆ 10 ವರ್ಷದ ಮುಂಚೆ ಈ ರಸ್ತೆನ ಮಾಡಿಸಿದಂಥ ಅವಕಾಶ ಮಾಡಿಕೊಟ್ಟಿದ್ದು. ಅದು ತುಂಬ ರಸ್ತೆ ಹಾಳಾಗಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಆ CRF ಅಡಿಯಲ್ಲಿ ಇವತ್ತು ಗುದ್ದಿ ಪೂಜೆಯನ್ನು ನೆರವೇರಿಸಿ ವ್ಯವಸ್ಥಿತವಾದಂಥ ರಸ್ತೆ ಆಗುತ್ತೆ. 4 ಲೇಯರ್ ಡಾಂಬರ್ ಇದಾಗ್ತದೆ. GSB ಮಿಕ್ಸು BM STPC ಆಗ್ತದೆ. ಅದ್ರ ಜೊತೆಗೆ ಬಿಳಿಕೆರೆಯಿಂದ ಉಂಗುರಿಗೆರೆಗೆ ಸಂಪರ್ಕಿಸ್ತಕ್ಕಂಥ ರಸ್ತೆಯೂ ಕೂಡ ಬೇಡಿಕೆ ಸಲ್ಲಿಸಿದ್ದಾರೆ. ಅಲ್ಲಿ ನಮ್ಮ ಪರಿಶಿಷ್ಟ ಸಮಾಜದ ಜನರು ಕೂಡ ಇರೋದ್ರಿಂದ SCP TSPನಲ್ಲಿ ಈ 25-26ನೇ ಸಾಲಿನಲ್ಲಿ ಖಂಡಿತ ಅದು ಮಂಜೂರಾತಿ ಮಾಡಿಸಿ ಅದನ್ನು ಮಾಡಿಸ್ಕೊಡ್ತೀವಿ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಕೆರೆ ಏರಿಯಾ ಪಕ್ಕದಲ್ಲಿ ಕೆರೆ ಅಲ್ಲಿ ರೈತರು ಒಂದು 50-60 ಜನರಿಗೆ ತುಂಬ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದ್ದು ತೊಂದರೆ ಆಗ್ತಿದೆ ಅಂತ ಗಮನಕ್ಕೆ ತಂದಿದ್ದೀರಿ. ಆದ್ಯತೆ ಮೇರೆಗೆ ಮಾಡೋಣ. ಯಾಕೆಂದರೆ ಗ್ರಾಮದಲ್ಲೂ ಕೂಡ ಎಲ್ಲ ರೀತಿಯ ಅಭಿವೃದ್ಧಿಗೆ ಸಹಕಾರವನ್ನು ಮಾಡಿದ್ದೀವಿ. ಶುದ್ಧ ನೀರು ಘಟಕ ಮಾಡಿದ್ದೀವಿ. ಈ ರಸ್ತೆಯೂ ಕೂಡ ಸಂಪರ್ಕಿಸ್ತಕ್ಕಂಥದ್ದು ಮಾಡಿದ್ದೀವಿ. ಇವತ್ತು ನದಿ ಮೂಲದಿಂದಲೂ ಕೂಡ ಕುಡಿಯ ನೀರಿನ ಯೋಜನೆ ಕೂಡ ಎಲ್ಲ ಕಡೆ ವಿಶೇಷವಾಗಿ ಪ್ರಗತಿನಲ್ಲಿದೆ. ತಿರ್ಗಾ ಪ್ರಾಜೆಕ್ಟು ಕೂಡ ಕಣ್ಮುಚ್ಕೊಂಡು ಕೂತಿಲ್ಲ. ಈಗಾಗಲೇ ಟೆಕ್ನಿಕಲ್ ಸ್ಯಾಂಕ್ಷನ್ನು ERC ಆಗಿದೆ. ಬೋರ್ಡ್ ಮೀಟಿಂಗು ಕೂಡ ಹಿಡಿಸಿದ್ದೀವಿ. ನಿಧಾನ ಆಗ್ಬೋದು, ಪ್ರಧಾನವಾಗಿ ಆಗುತ್ತೆ. ಈ ಭಾಗದಲ್ಲಿ ಸ್ವಲ್ಪ ಅದೊಂದು ನಮ್ಮ ಯೋಜನೆ ಇದೆ. ಈ ಭಾಗದಲ್ಲಿ ಇವತ್ತು ನುಗ್ಗೇಹಳ್ಳಿ ಈ ಭಾಗದ ಕೆರೆಗಳು ತುಂಬಿಸಿರೋದ್ರಿಂದ ನಿಮ್ಮ ಭಾಗದಲ್ಲಿ ಅಂತರ್ಜಲ ಇವತ್ತು ಸ್ವಲ್ಪ ಗಟ್ಟಿಯಾಗಿದೆ. ಕುಡಿಯೋ ನೀರು ಸಿಗ್ತಿದ್ದಿಲ್ಲ ನಿಮಗೆ. ಇವತ್ತು ಇವೆಲ್ಲ ಕೆರೆಗಳು ಮೇಲ್ಭಾಗದಲ್ಲಿ ತುಂಬಿಸಿರೋದ್ರಿಂದ ನಿಮ್ಮ ಅಂತರ್ಜಲ 10 ಕಿಲೋಮೀಟ್ರು 15 ಕಿಲೋಮೀಟ್ರು ಫ್ಲೋ ಆಗ್ತಕ್ಕಂಥದ್ದು ಅವಕಾಶ ಆಗ್ತದೆ. ಇದು ಕೋಟಿದು ಕೂಡ ನೀವು ನೋಡ್ತಿದೆ. ನಮ್ಮ ಅಕ್ಕನಹಳ್ಳಿ ಕೂಡಿದ್ದ ಹಿರಿಸೇವೆಗೆ ಹೋಗೋ ಕಡೆ ಎಲ್ಲ ಪೈಪ್ಲೈನ್ ಕಾಮಗಾರಿಗಳೆಲ್ಲ ಮುಗಿಯ ಹಂತಕ್ಕೆ ಬಂದಿದೆ. ಒಂದು 50% ಕೆಲಸಗಳಿದ್ದಾವೆ.
ಆ ಒಂದು ಜನಗಳಿಗೆ ಭೂ ಪರಿಹಾರ ಕೊಡುವಂಥದ್ರ ಬಗ್ಗೆ ಅವಾರ್ಡ್ ಮಾಡಲಿಕ್ಕೆ ಈಗಾಗಲೇ ಪ್ರಗತಿ ಮಾಡಿದ್ದೀವಿ. ಈಗಾಗಲೇ JMC ಮಾಡಿದ್ದೀವಿ. DC ಅವರು ಕೂಡ ಶನಿವಾರ ಒಂದು ಮೀಟಿಂಗ್ ಹೇಳಿದ್ದಾರೆ. ಈಗಾಗಲೇ ತಾಲೂಕು ಮಟ್ಟದಲ್ಲಿ ADLR, ತಹಶೀಲ್ದಾರರು, ಇಂಜಿನಿಯರ್ಗಳು ಕೂತು ಎಲ್ಲ ಜಾಯಿಂಟ್ ಸರ್ವೆ ಕೂಡ ಮಾಡಿಸಿ ಕ್ರಮವನ್ನು ವಹಿಸ್ತಾ ಇದ್ದೀವಿ. ಅರಳಾಪುರದ ಹತ್ರ ಒಂದು 900 ಮೀಟ್ರು ಬಾಕಿ ಇದೆ. ಈಗ ಅದನ್ನು ಅವಾರ್ಡ್ ಆದ ತಕ್ಷಣವೇ ಭೂ ಪರಿಹಾರವನ್ನು ನೀಡಿ ಆ ಕಾಮಗಾರಿ ಬಂದು ಈಗಾಗಲೇ ತೋಟಿ ಅಕ್ಕನಳ್ಳಿ ಕಡೆ ಬರ್ತಕ್ಕಂಥ ಪೈಪ್ಲೈನ್ ನೀವು ನೋಡಿದ್ವಿ, ಆ ಕಡೆ ಓಡಾಡಿರೋದು ಗೊತ್ತಾಗ್ತದೆ. ಅದೆಲ್ಲ ಪ್ರಗತಿಯಲ್ಲಿದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಅಧಿವೇಶನಕ್ಕೂ ಕೂಡ ಹೋಗಬೇಕಾದ ಅಧಿವೇಶನದಲ್ಲೂ ಕೂಡ ನೀರಾವರಿ ಯೋಜನೆ, ವಿದ್ಯುತ್ತಿನ ಸಂಬಂಧಪಟ್ಟಂಗೆ, ನೈರ್ಮಲ್ಯಕ್ಕೆ ಸಂಬಂಧಪಟ್ಟಂಗೆ SCP TSP ಹಣ ಇವತ್ತೇನು ಸುಮಾರು 30-35 ಸಾವಿರ ಕೋಟಿ ಡೈವರ್ಷನ್ ಆಗಿರೋದ್ರ ಬಗ್ಗೆ ಕೂಡ ಎಲ್ಲ ಪ್ರಸ್ತಾಪಗಳು ಮಾಡಿದ್ದೀವಿ. ಇದ್ರ ಬಗ್ಗೆ ಎಲ್ಲ ಪ್ರಸ್ತಾಪಗಳು ಮಾಡಿದ್ವಿ. ಭಾಗ್ಯಗಳ ಜೊತೆಗೆ ಅಭಿವೃದ್ಧಿ ಕೂಡ ಕುಂಠಿತ ಆಗಬಾರ್ದು ಅಂತ ಸರ್ಕಾರಕ್ಕೂ ಕೂಡ ಮನವರಿಕೆ ಮಾಡಿದ್ದೀವಿ. ಇವೆಲ್ಲ ರಸ್ತೆಗಳನ್ನ ಕೇಳ್ತಿದ್ದೀವಿ. ನಾವು ಮಾಡಬೇಕು ಅನ್ನೋದು ಹಂಬಲ, ಅನುದಾನದ ಲಭ್ಯತೆ ಕೊರತೆ ನಮಗೆ ಇವತ್ತು ಕಷ್ಟವನ್ನು ಎದುರಿಸ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಆದರೂ ಕೂಡ ಇವತ್ತು ಬಿಳಿಕೆರೆದು ಮುಖ್ಯವಾದಂಥದ್ದೇನು ನನಗೆ 5-6 ಕೋಟಿ ಗ್ರ್ಯಾಂಟ್ ಬಂದಿದ್ದರಲ್ಲಿ CRF ಸೆಂಟ್ರಲ್ ರೋಡ್ ಫಂಡು ಗ್ರ್ಯಾಂಟ್ ಇದೆ. ಅದರಲ್ಲಿ ಇದನ್ನು ಮುಖ್ಯವಾಗಿ ಸೇರಿಸುವಂಥ ಅವಕಾಶವನ್ನು ಮಾಡಿಕೊಂಡಿದ್ದೀವಿ. ಚನ್ನರಾಯಪಟ್ಟಣದಲ್ಲೂ ಕೂಡ ನಮ್ಮ ನಾಗಸಮುದ್ರ ರಸ್ತೆ ಕೂಡ ಮಾಡಿಕೊಡುವಂಥದ್ದು ಅವಕಾಶ. ಬಾಗೂರಲ್ಲಿ ಆಯ್ದ ಭಾಗಗಳಲ್ಲಿ ಬಾಗೂರು ರಸ್ತೆ ಕಾಮಗಾರಿಗಳಾಗಿದೆ. ಆದಷ್ಟು PWD ರಸ್ತೆಗಳು ಒಂದು ಸುವ್ಯವಸ್ಥಿತವಾಗಿರ್ತಕ್ಕಂಥದ್ದಕ್ಕೆ ನಾವೆಲ್ಲ ಕ್ರಮವನ್ನು ವಹಿಸಿದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಕಾಮಗಾರಿ ನಿರ್ವಿಘ್ನವಾಗಿ ನೆರವೇರಲಿ ಅಂತ ನಾನು ಶುಭ ಹಾರೈಸ್ತೇನೆ. ನಮಸ್ಕಾರ. ಮುಂದೆ ಪಡಿತರ ಇಲ್ಲಿ ಹೋಗಿ ಕಬ್ಳಿಗೆ ಹೋಗಿ ತರೋದು ಕಷ್ಟ ಇದೆ. ಹಿಂದೆ ನಾನು ಇಲ್ಲಿ ಮಾಡಿಸ್ಕೊಂಡಿದ್ದೆ. ಅದು ಯಾವ ಕಾರಣದಿಂದ ನನಗೆ ನಿಂತಿರೋದು ನಿಮ್ಮ ಗಮನಕ್ಕೆ ಬಂದಿಲ್ಲ. ಇವತ್ತು ಗಮನಕ್ಕೆ ತಂದಿದ್ದೀರಿ. ಪುನಃ ಇಲ್ಲೇ ಪಡಿತರ ಕೊಡಿಸ್ತಕ್ಕಂಥದ್ದಕ್ಕೆ ಕ್ರಮ ವಹಿಸ್ತೇನೆ.